ಮೆಮೊರಿ ಮೆಮೊರಿ ಪ್ಯಾಲೇಸ್ ಮೆಥಡ್ ನಾನೀಗ ಈಸಿಯಾಗಿ ಒಂದು ಎಕ್ಸಾಂಪಲ್ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡ್ರಿ, ಇಲ್ಲಿ ನಮ್ಮ ಕೈ ಇದೆ, ಕೈ ಮುಷ್ಟಿ. ಎಲ್ಲರಿಗೂ ಗೊತ್ತು ಮಂತ್ಸ್ ಒಳಗೆ ಯಾವ್ಯಾವ ಮಂತ್ ಒಳಗೆ ಎಷ್ಟು ಡೇಸ್ ಇದೆ ಅನ್ನೋದು ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಅದನ್ನು ನಾವು ಒಂದೇ ಫೆಬ್ರವರಿ ಮಂತ್ ಲೀಪ್ ಇಯರ್ ಇರುತ್ತೆ, ಅದು 4 years ಒಂದು ಬರುತ್ತೆ. ಅದರಿಂದ ನೆನ್ಪಿಟ್ಕೋಬೇಕು. ಇದ್ರೊಳಗೆ ಹೆಂಗಂದರೆ ನಮ್ಮ ಕೈ ಮುಷ್ಟಿ ಅಂದರೆ ನಮ್ಮ ಲಾಂಗ್ ಟರ್ಮ್ ಮೆಮೊರಿ ಇಲ್ಲಿವೆ ನೋಡಿ. ಇದು ಸ್ವಲ್ಪ ಎತ್ತರವಾಗಿರುತ್ತೆ, ಇಲ್ಲಿ ಸ್ವಲ್ಪ ತಗ್ಗು ಮತ್ತು ಎತ್ತರ ತಗ್ಗು ಎತ್ತರ ತಗ್ಗು ನೋಡಿದರೆ ಅಲ್ವಾ. ಇದಕ್ಕೆ ನಾನು ಇದನ್ನು ಮೆಮೊರಿ ಪ್ಯಾಲೇಸ್ ಮೆಥಡ್ಗೆ ಮತ್ತು ನಮ್ಮ ಕೈ ಮುಷ್ಟಿಯಲ್ಲಿರುವಂಥ ಇವು ಲಾಂಗ್ ಟರ್ಮ್ ಮೆಮೊರಿ. ಇಲ್ಲಿ ನಾನು ಎಲ್ಲ ಮಂತ್ಗಳನ್ನು ಪ್ಲೇಸ್ ಮಾಡುತ್ತೇನೆ. ಇದೇ ನಾವು ಮೆಮೊರಿ ಪ್ಯಾಲೇಸ್ ಮೆಥಡ್ ಅಂತೀವಿ. ಇದನ್ನು ಸ್ವಲ್ಪ ನೋಡ್ರಿ, ನಿಮಗೆ ತಿಳಿಯುತ್ತೆ, ಎಕ್ಸಾಂಪಲ್ ಗೊತ್ತಾದರೆ. ಇದು ಫಸ್ಟ್ ಬರೋದು ಜಾನ್ವರಿ ಒಳಗೆ ಇದು ಸ್ವಲ್ಪ ಉಬ್ಬರ ಇದೆ, ಸ್ವಲ್ಪ ಎತ್ತರಕ್ಕಿದೆ ಅಂದರೆ 31 days. ಇಲ್ಲಿ ಮತ್ತು ತಗ್ಗು ಬಂದದ್ದು ನೋಡ್ರಿ. ತಗ್ಗು ಇಲ್ಲಿ ಫಸ್ಟ್ನೇ ತಗ್ಗು ಏನಿರುತ್ತೆ ಭಾಳ ತಗ್ಗಿರುತ್ತೆ. ಇವೆಲ್ಲದಕ್ಕಿಂತ ಇದು ಜಾಸ್ತಿ ತಗ್ಗಿರುತ್ತೆ. ಇದು ನಮ್ಮ ಫೆಬ್ರವರಿಯಲ್ಲಿ 28 days ಅವ್ರ ಲೀಪ್ ಇಯರ್ ಇತ್ತಂದರೆ 29 days. ಲೀಪ್ ಇಯರ್ 4 years ಒಂದು ಬರುತ್ತೆ, ಅದು ನಿಮಗೆ ಗೊತ್ತಿರುತ್ತೆ. ನೆಕ್ಸ್ಟ್ 2024ರಲ್ಲಿ ಹೋದ ವರ್ಷ ಇದೇ ವರ್ಷ ಬಂದಿತ್ತು ರೀ, ಅದು ಲೀಪ್ ಇಯರ್. ಮತ್ತು 4 ವರ್ಷ 28ಗೆ ಬರುತ್ತೆ, 2028ಗೆ ಮತ್ತು 29 days ಬರುತ್ತೆ ಫೆಬ್ರವರಿಯಲ್ಲಿ, ಇಲ್ಲಾಂದರೆ 28 days. ಯಾರು ಬರ್ತಾರೆ 29 ಫೆಬ್ರವರಿ ಇದೆ ನೋಡ್ರಿ, ಅವ್ರು 4 ವರ್ಷಕ್ಕೊಮ್ಮೆ ಆಚರಿಸ್ಬೇಕು. ಇಟ್ಸ್ ಇಂಟ್ರೆಸ್ಟಿಂಗ. ಯಾರ್ದು ಬರ್ತ್ಡೇ 29 ಫೆಬ್ರವರಿ ಇತ್ತಂದರೆ ಕಮೆಂಟ್ ಮಾಡಿ. ಇದು ನನ್ನ ಬರುತ್ತೆ ನೋಡಿ. ನೆಕ್ಸ್ಟ್ ಮಾರ್ಚ್ ನೆಕ್ಸ್ಟ್ ಇದನ್ನು 31. ಮಾರ್ಚ್ ಆದಮೇಲೆ ಏಪ್ರಿಲ್ 30. ಏಪ್ರಿಲ್ ಆದಮೇಲೆ ಮೇ 31. ಮೇ ಆದಮೇಲೆ ಏನು, ಜೂನ್ ಕೂಡ 30. ಮತ್ತು ಇಲ್ಲಿ ಉಬ್ಬರವಾದದ್ದು ಬರ್ತದೆ ನೋಡಿರಿ. ನಿಮ್ಮ ಕೈ ಮುಷ್ಟಿ ನೋಡಿರಿ, ಇಲ್ಲಿ ಫೋಟೋ ಕ್ಲಿಯರ್ ಇಲ್ಲ. ಇದು ಏನು ಬರುತ್ತೆ, ಜೂನ್ ಆದಮೇಲೆ ಜುಲೈ 31. ನೀವು ಮತ್ತೆ ಈಗ ರಿವರ್ಸ್ ಹೋಗ್ಬೇಕಾದ್ರೆ ಏನಿಲ್ಲ, ಮತ್ತೆ ಇಲ್ಲಿ ಆಗಸ್ಟ್ ಬರುತ್ತೆ, ಅಂದರೆ ಆಗಸ್ಟ್ ಕೂಡ 31. ಆಗಸ್ಟ್ ಸೆಪ್ಟೆಂಬರ್ ಏನಿರುತ್ತೆ 30. ಇಲ್ಲಿ ಅಕ್ಟೋಬರ್ 31. ಇದು ನವೆಂಬರ್ 30 ಆ್ಯಂಡ್ ಡಿಸೆಂಬರ್ 31. ಈ ಥರ ಇದು ಮೆಮೊರಿ ಪ್ಯಾಲೇಸ್ ಮೆಥಡ್. ಇಲ್ಲಿ ಏನಾಯ್ತು ನೋಡ್ರಿ, ಏನಿಲ್ಲ, ನಮ್ಮ ಲಾಂಗ್ ಟರ್ಮ್ ಮೆಮೊರಿ ಏನಿದೆ ಈ ಕೈ ಮುಷ್ಟಿಯಲ್ಲಿರುವಂಥ ಪ್ಲೇಸಸ್ಗಳು. ಈಗ ನಾವು ಕೈ ಮುಷ್ಟಿ ಯಾವಾಗ ನೋಡ್ರೂ ಅದು ಸಟ್ನ ನೆನಪಾಗುತ್ತಾರೆ. ಇದನ್ನೇ ನಾವು ಮೆಮೊರಿ ಪ್ಯಾಲೇಸ್ ಮೆಥಡ್ ಅಂತೇವೆ. ಅಂದರೆ ಲಾಂಗ್ ಟರ್ಮ್ ಮೆಮೊರಿಯಲ್ಲಿರುವಂಥದ್ದು, ಲಾಂಗ್ ಟರ್ಮ್ ಮೆಮೊರಿಗೆ ಪ್ಲಸ್ ನಮ್ಮ ಗೊತ್ತಿರಲಾರ್ದಂಥದ್ದು ನಾವು ಅದನ್ನು ಆ ಮೆಮೊರಿ ಅಟ್ಯಾಚ್ ಮಾಡಿದಾಗ ಒಂದು ಮಿಡ್ ಟರ್ಮ್ ಮೆಮೊರಿ ಬರ್ತದೆ ರೀ. ಈ ಮಿಡ್ ಟರ್ಮ್ ಮೆಮೊರಿ ನಾವು ಈ ಪ್ಲೇಸ್ ಆವಾಗವಾಗ ನೋಡ್ತಾ ನೆನೆಸ್ಕೋತಾ ಇದ್ದರೆ ಸಾಕು, ಅದು ನಮಗೆ ಮತ್ತೆ ನಾವು ಏನು ಥಿಯರಿಯನ್ನು ಅಲ್ಲಿ ಪ್ಲೇಸ್ ಮಾಡಿರ್ತೀವೋ ಅದು ಕೂಡ ಲಾಂಗ್ ಟರ್ಮ್ ಮೆಮೊರಿ ಒಳಗೆ ಹೋಗುತ್ತೆ. ಇದೇ ರೀತಿ ನಾನು ಏನು ಮಾಡ್ತೇನೆ, ನಿಮಗೆ ನೀಟ್ ಎಕ್ಸಾಮ್ ಸಲುವಾಗಿ ಈ ಚಾನಲ್ನಲ್ಲಿ ಪೂರ್ತಿ ಒಂದೊಂದು ಚಾಪ್ಟರ್ ಒಂದೊಂದು ಮೂವಿಗೆ ಫಸ್ಟ್ ಸ್ಟಾರ್ಟ್ ಹಿಡಿದ್ರೆ ಯಾವ್ಯಾವ ಪ್ಲೇಸ್ಗಳು ಬರುತ್ತೆ ನೋಡಿ. ನೆಕ್ಸ್ಟ್ ಆಗೋದನ್ನು ಸಿನಿಮಾ ನಮಗೆ 5 ನಿಮಿಷದಲ್ಲಿ ಇಮ್ಯಾಜಿನ್ ಮಾಡ್ಕೋಬೋದು ರೀ. ಆ ಇಮ್ಯಾಜಿನೇಷನ್ನಲ್ಲಿ ಎಲ್ಲೆಲ್ಲಿ ಪ್ಲೇಸ್ಗಳಿವೆ ಒಂದಾಗೋದು ಆ ಪ್ಲೇಸ್ಗಳಲ್ಲಿ ನಾ ಈ ಥರ ಥಿಯರಿಯನ್ನು ಸೆಟ್ ಮಾಡ್ತೇನೆ ರೀ. ಅದನ್ನು ನೀವು ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೋಬೋದು, ನೆನಪಿರುತ್ತೆ. ಮತ್ತು ನಿಮಗೆ ಜಾಸ್ತಿ ರಿವಿಷನ್ ಅದು ಇನ್ನೂ ಬೇಕಾಗಲ್ಲ. ನಿಮ್ಮ ತಲೆಯಲ್ಲಿ ಆ ಸಿನಿಮಾ ಗೊತ್ತಿದ್ರೆ ಸಾಕು, ಆ ಸಿನಿಮಾ ನೆನೆಸ್ಕೊಂಡಾಗೊಮ್ಮೆ ಈ ಥಿಯರಿ ಫುಲ್ ರಿವಿಷನ್ ಆಗ್ತದೆ ರೀ. ಇದೇ ನನ್ನ ಕಾನ್ಸೆಪ್ಟ್ ಮೆಮೊರಿ ಪ್ಯಾಲೇಸ್ ಮೆಥಡ್.